ಶಿವಪೂಜೆಯಲ್ಲಿ ಕಡ್ಡಿ ಬಿಟ್ಟಂಗ ಭಕ್ತಿಯ ಒಂದು ಕರಾಕಷ್ಟಲ್ಲಿ ನಾವು ನಿಂದಿತವ ತನ್ನ ಸಂದರ್ಭದಲ್ಲಿ ರಮೇಶ್ ಕುರಸಮ್ಮ ಮಾತಾಡ್ತಾರೆ ಸರ್. ಏನು ಅಯ್ಯಪ್ಪ ಹೆಸರು ಹೇಳಿದ ತಕ್ಷಣ ಸಾಕು ಪ್ರತಿಯೊಬ್ಬರ ನರನಾಡಿಗಳಲ್ಲಿ ಒಂದು ರೋಮಾಂಚನಕಾರಿ ಸಂಚಾರ ಆಗ್ತಂತ ಹೇಳಕ್ಕೆ ತಪ್ಪಲ್ಲ. ಅಂತೆಂತ ಅಯ್ಯಪ್ಪ ಅಲ್ಲ, ಜಗತ್ತಿನ ಸೃಷ್ಟಿಕರ್ತರಲ್ಲಿ ಸೃಷ್ಟಿ ಮತ್ತು ಲೇಖಕರಂತಹ ಹರಿ ಮತ್ತು ಹರಸುತ. ಬಹಳಷ್ಟು ಜನ ನಾವು ಹರಿನ ಸ್ತುತಿ ಮಾಡ್ತೀವಿ, ಒಂದಿಷ್ಟು ಹರನ ಸ್ತುತಿ ಮಾಡ್ತೀವಿ. ಆದ್ರೆ ಯಾರು ಅಯ್ಯಪ್ಪನ ಆರಾಧನೆ ಮಾಡ್ತಾರೋ, ಯಾರು ಅಯ್ಯಪ್ಪನ ಸೇವೆ ಮಾಡ್ತಾರೋ ಆ ಹರಿಹರರ ಪಾತ್ರಕ್ಕೆ ಕಾರಣಕ್ತಾರೆ ಅಂತ ಅಯ್ಯಪ್ಪನ ಒಂದು ಸತ್ಸಂಗದಲ್ಲಿ ನಾವೆಲ್ಲರೂ ಸೇವೆಗೆ ಕಾರಣೀಭೂತರಂತಹ ಗುರುಸ್ವಾಮಿ ಮುಧೋಳವರಿಗೆ ಮತ್ತು ಅವರ ಸಮಸ್ತ ಶಿಷ್ಯವರ್ಗಕ್ಕೆ ಎಷ್ಟು ವಂದನೆ ಅಭಿನಂದನೆ ಕೂಡ ಬಂಧುಗಳೇ. ಇವತ್ತು ಸಮಸ್ತ ಒಂದು ಹಿಂದೂ ಸಮಾಜ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ನಾವಿದೆ. ಯಾಕಂದ್ರೆ ಇದು ನಮ್ಮ ಹೇಳಿತನದ ಸವಾಲು. ಪ್ರತಿಯೊಂದನ್ನ ನಾವು ಒಪ್ಪಿಕೊಂಡು ತಲೆ ಬಾಗ್ತಾ ಇದ್ದೇವೆ. ಅದರ ದುರುಪಯೋಗವನ್ನ ಬೇರೆಯವರು ತೆಗೆದುಕೊಂಡು ಅವರ ಧರ್ಮದ ಸಿದ್ಧಾಂತಗಳನ್ನ ನಮ್ಮ ಮೇಲೆ ಹೇರಕ್ಕೆ ನಾವೇ ಕಾಣಿಸ್ತದಲ್ಲ, ಅದಕ್ಕೆ ನಾವು ನಮ್ಮ ಹೇಳಿತ ಮೊದಲು ಒಪ್ಕೋಬೇಕು. ಎಲ್ಲಿವರೆಗೂ ಧರ್ಮಶಾಸ್ತ್ರನ ನಾವು ಆರಾಧನೆ ಮಾಡ್ತೀವೋ, ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ನಮಗೆ ಗೊತ್ತಿರಬೇಕು. ಶಾಸ್ತ್ರದ ಜೊತೆಗೆ ಶಸ್ತ್ರ ಎತ್ತಿದ ಮಾತ್ರ ಧರ್ಮ ಸಂರಕ್ಷಣೆ ಆಗ್ತದೆ. ಬರೀ ನಾವು ಶಾಂತಿವಂತ ಹೇಳಿದ ಸಾಕು. ಸಹನಾವತು ಸೌನಭುನಕ್ತು ಸಹವೀರ್ಯಂ ಕರ್ವಾವಾಯಿ ತೇಜಸ್ವಿನಾವಧೀತ ವಸ್ತು ಮಾಮಿತ್ಯುಷಾಹೈ. ಓಂ ಶಾಂತಿ ಶಾಂತಿ ಅಂತ ಹೇಳಿದ್ರೆ ನಮ್ಮ ಕತ್ತರಿಸ್ಕೊಂಡು ಹೋಗ್ತಾರೆ, ನಮ್ಮ ಹೆಣ್ಮಕ್ಳನ್ನ ಓಡಿಸ್ಕೊಂಡು ಹೋಗ್ತಾರೆ, ನಮ್ಮ ಗೋಮಾತೆಗೆ ಸಂರಕ್ಷಣೆ ಇಲ್ಲದಾಗ್ತದ. ಅದಕ್ಕಾಗಿ ನಾವು ನಮ್ಮ ಶೌರ್ಯವನ್ನ ತೋರ್ಸಕ್ಕೆ ಇಂತಹ ಸತ್ಯಗಳು ಮೇಲಿಂದ ಮೇಲಾಗಬೇಕಾಗ್ತದೆ. ಬರಿದು ಹೆಚ್ಚಿಸುವಂತಹ ಕೆಲಸ ಆಗಬೇಕಾಗ್ತದೆ. ಯಾಕಂದ್ರೆ ಯಾವತ್ತು ನಮ್ಮ ಹಿಂದೂ ಸಮಾಜ ಬಂದ್ರೆ ಕುಂಭಕರ್ಣ ನಿದ್ದೆಲಿರ್ತದೆ. ಎಲ್ಲಿ ಮಠ ಪೆಟ್ಟು ಎಲ್ಲಿ ಮಠ ಹೇಳಂಗಿಲ್ಲ. ಇತಿಹಾಸದ ಪುಟಗಳನ್ನು ನಾವು ಹೆಕ್ಕಿ ತಗದ ಮೊಘಲರ ಆಕ್ರಮಣ, ತದನಂತರ ಡಚ್ಚರು, ಪೋರ್ಚುಗೀಸರು, ಕ್ರಿಶ್ಚಿಯನರು ನಮ್ಮ ಸಮಾಜ ಮೇಲೆ ಅವ್ಯಾಹತವಾಗಿ ದಬ್ಬಾಳಿಕೆ ಮಾಡಿದ್ರು ಕೂಡ, ಅತ್ಯಾಚಾರ ಮಾಡಿದ್ರು ಕೂಡ ಹಿಂದೂ ಧರ್ಮದ 1% ಅನ್ನು ಕಿತ್ಕೊಳ್ಳಕ್ಕೆ ಯಾರಿಗೂ ಆಗಿಲ್ಲ. ಅದಕ್ಕೆ ನಮ್ಮ ಸಂತರ, ಋಷಿ ಮುನಿಗಳ, ದೇವಶಕ್ತಿಗಳ ಅಂತಸತ್ವೇ ಕಾರಣದ. ಅದಕ್ಕೆ ನಾವೆಲ್ಲರೂ ವಾರಿಸ್ತಾ ಇದ್ದೇವೆ, ನಮ್ಮೆಲ್ಲರೂ ಜವಾಬ್ದಾರಿ ಇದೆ. ನಾವು ಯಾವುದೇ ವಿಷಯಕ್ಕೆ ಬಗ್ಗದೆ ಜಗ್ಗದೆ ಮುನ್ನುಗ್ಗಿದಾಗ ಮಾತ್ರ ಇಂತಹ ಹೇಳಿಗಳು ಇದ್ರೆ. ಆಗ್ಲೇ ಶಿವರುದ್ರು ಹೇಳಿದ್ರಲ್ಲ, ತಿರುಪತಿಯಲ್ಲಿ ಆದಂತಹ ಅನಾಚಾರ, ಶಬರಿ ಅಯ್ಯಪ್ಪನ ಮೇಲೆ ಆದಂತಹ ಒಂದು ಕಪ್ಪು ಚುಕ್ಕಿ ತರುವಂತಹ ಪ್ರಯತ್ನ, ಧರ್ಮಸ್ಥಳದಲ್ಲಿ ಹೀಗೆ ಪಟ್ಟಿ ಬೆಳೀತಾ ಹೋಗ್ತದೆ. ಯಾಕಂದ್ರೆ ನಾವು ಪ್ರತಿಯೊಂದಕ್ಕೆ ಒಪ್ಪಿಕೊಳ್ಳುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ, ಸುಳ್ಳು ಕಥೆಗಳನ್ನ, ಕಟ್ಟು ಕಥೆಗಳನ್ನ ನಮ್ಮ ಮುಂದೆ ಬಿಂಬಿಸಿ ಒಪ್ಪುವಂತಹ ಒಂದು ಸನ್ನಿವೇಶನ ನಿರ್ಮಾಣ ಮಾಡ್ತಿದ್ರೆ ನಾವು ಜನರು ಅರ್ಥೈಸ್ಕೋಬೇಕಾಗಿದೆ. ನಮ್ಮ ಅಂತಸತ್ವ ಏನು ಗೊತ್ತಾಗ್ತಿದೆ ಅಂದ್ರೆ ಈ ಸತ್ಸಂಗಗಳು ಬಂದಾಗ ಮಾತ್ರ. ಆ ನಿಟ್ಟಲ್ಲಿ ಈ ಸತ್ಸಂಗಗಳು ಧರ್ಮ ರಕ್ಷಣೆಗೆ, ಧರ್ಮ ಜಾಗೃತಿಗೆ, ಈ ಧರ್ಮದ ಅಂತಸತ್ವನ ಮುಂದೆ ಬರುವಂತಹ ಪೀಳಿಗೆಗೆ ತಿಳಿಸುವಲ್ಲಿ ಸಹಕಾರಿಯಾಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲರೂ ಜೊತೆಯಾಗಿ ಹೆಗಲಿಗೆ ಹೇಳ್ಕೊಟ್ಟು ಕೆಲಸ ಮಾಡಕ್ಕಂತ ಕರೆದು ಸನ್ಮಾನಿಸಿ ಮಾತಲ್ಲಿ ಅವಕಾಶ ಕೊಟ್ಟಂತಹ ಆಗ್ತದಂತ ಆಶೀರ್ವಾದ ಮಾಡ್ತಾ ಮಾತುಗಳಿದ್ರೆ ಭಾರತ್ ಮಾತಾ ಕಿ ಸ್ವಾಮಿಯೇ ಶರಣ.